ವಿಐಪಿಯನ್ನ ರಕ್ಷಿಸೋ ಕುತಂತ್ರ ಮಾಡಿದ ಬಿಜೆಪಿ. ನಿಜವಾದ ಪ್ರಶ್ನೆ ಇಲ್ಲಿಂದಾನೇ ಆರಂಭ ಆಗುತ್ತೆ. ಆಕೆ ವಿಐಪಿ ಅತಿಥಿಗೆ ಎಕ್ಸ್ಟ್ರಾ ಸರ್ವಿಸ್ ಅಂದ್ರೆ ಲೈಂಗಿಕ ಸಂಬಂಧಕ್ಕೆ ಒಪ್ಪಲಿಲ್ಲ. ಈ ಸರ್ಕಾರ ಯಾರನ್ನ ರಕ್ಷಿಸ್ತಾ ಇದೆ? ಹೆಣ್ಮಕ್ಳನ್ನು ಅಥವಾ ವಿಐಪಿಗಳನ್ನು? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. 2022ರಲ್ಲಿ ಉತ್ತರಾಖಂಡ್ನ ಪೌರಿಯಲ್ಲಿ ವನಂತ್ರ ರೆಸಾರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ 19 ವರ್ಷದ ಅಂಕಿತಾ ಭಂಡಾರಿಯನ್ನ ಕೊಲೆ ಮಾಡಲಾಯಿತು. ಆಕೆ ರಿಸೆಪ್ಷನಿಸ್ಟ್ ಆಗಿದ್ಲು. ಕನಸುಗಳಿದ್ದ ಹುಡುಗಿ, ಬದುಕನ್ನ ಕಟ್ಕೊಳ್ಳೋಕೆ ಹೊರಟಿದ್ದಂಥ ಯುವತಿ. ಆಕೆಯನ್ನ ಕೊಂದದ್ದು ಯಾರೋ ಅಪರಿಚಿತರಲ್ಲ, ರೆಸಾರ್ಟ್ ಮಾಲೀಕ ಪುಲ್ಕಿತ್ ಆರ್ಯ ಮತ್ತು ಅವನ ಸಹಚರರು. ನ್ಯಾಯಾಲಯ ಮೂವರಿಗೂ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ಇಲ್ಲಿ ತನಕದ ಕಥೆಯಲ್ಲಿ ಕಾನೂನು ತನ್ನ ಕೆಲಸವನ್ನ ಮಾಡಿದೆ ಅಂತ ಅನಿಸ್ಬಹುದು. ಆದರೆ ನಿಜವಾದ ಪ್ರಶ್ನೆ ಇಲ್ಲಿಂದಾನೇ ಆರಂಭ ಆಗೋದು. ಎಲ್ರಿಗೂ ಗೊತ್ತಿರುವಂತೆ 2022ರಲ್ಲಿ ಉತ್ತರಾಖಂಡ ಪೌರಿ ಜಿಲ್ಲೆಯ ವನಂತ್ರ ರೆಸಾರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತ 19 ವರ್ಷದ ಬಡ ಹುಡುಗಿ ಅಂಕಿತಾ ಭಂಡಾರಿಯನ್ನ ಕೊಲೆ ಮಾಡಲಾಗಿತ್ತು. ಆಕೆ ರೆಸಾರ್ಟ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸಕ್ಕೆ ಸೇರಿ ಬರೀ ಒಂದು 20 ದಿನಗಳಾಗಿತ್ತಷ್ಟೇ. ಕುಟುಂಬದ ಹೊರೆ ಇಳಿಸೋಕೆ ತನ್ನ ಓದನ್ನ ಬಿಟ್ಟು 10,000 ರೂಪಾಯಿ ಸಂಬಳಕ್ಕೆ ಈಕೆ ಕೆಲಸಕ್ಕೆ ಸೇರ್ತಾಳೆ. ಆದ್ರೆ ಆ ರೆಸಾರ್ಟ್ ಮಾಲೀಕ ಪುಲ್ಕಿತ್ ಆರ್ಯ, ಈತ ಬಿಜೆಪಿ ನಾಯಕ ವಿನೋದ್ ಆರ್ಯನ ಮಗ ಮತ್ತು ಅವನ ಇಬ್ಬರು ಸ್ನೇಹಿತರು ಆಕೆಯನ್ನ ಕೊಂದು ನಾಲೆಗೆ ಎಸೆತಾರೆ. ಯಾಕೆ ಗೊತ್ತಾ? ಆಕೆ ಒಂದು ವಿಐಪಿ ಅತಿಥಿಗೆ ಎಕ್ಸ್ಟ್ರಾ ಸರ್ವಿಸ್ ಅಂದ್ರೆ ಲೈಂಗಿಕ ಸಂಬಂಧಕ್ಕೆ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ. ಈ ಮೂವರು ಈಗ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೆ. ಆದ್ರೆ ಆ ವಿಐಪಿ ಯಾರು ಅನ್ನೋ ಪ್ರಶ್ನೆ ಇಷ್ಟು ವರ್ಷಗಳ ಕಾಲ ಗುಪ್ತವಾಗಿತ್ತು. ಆದ್ರೆ ಈಗ ಅದು ಬಯಲಾಗಿದೆ. ಈ ಪ್ರಕರಣದಲ್ಲಿ ವಿಐಪಿ ಯಾರು, ಸರ್ಕಾರ ಯಾಕೆ ಹೆದರ್ತು ಅನ್ನೋ ಪ್ರಶ್ನೆಗಳು ಈಗ ಮುನ್ನೆಲೆಗೆ ಬಂದಿದೆ. ಇತ್ತೀಚೆಗೆ ಹೊರಬಂದ ಆಡಿಯೋ ಕ್ಲಿಪ್ಗಳು, ವಿಡಿಯೋಗಳು ಈ ಕೊಲೆಯಲ್ಲಿ ವಿಐಪಿ ಒಬ್ಬರ ಪಾತ್ರ ಇದೆ ಅನ್ನೋದನ್ನ ಬಯಲಿಗೆ ತಂದಿದೆ. ಶಾಸಕ ಸುರೇಶ್ ರಾಥೋಡ್ ಅವರ ಪತ್ನಿ ಅಂತ ಹೇಳಿಕೊಳ್ಳುವ ನಟಿ ಊರ್ಮಿಳಾ ಸನಾವರ್ ಬಹಿರಂಗವಾಗಿ ಈ ಆರೋಪ ಮಾಡಿದ್ದಾರೆ. ಇವರು ಹೇಳಿರುವ ಆ ವಿಐಪಿ ಹೆಸರು ಬಿಜೆಪಿ ನಾಯಕ ದುಷ್ಯಂತ್ ಕುಮಾರ್ ಗೌತಮ್. ಈತ ಮತ್ತು ರಾಥೋಡ್ ಬಾಲ್ಯದ ಸ್ನೇಹಿತರಂತೆ. ಇದರ ನಂತರ ಊರ್ಮಿಳಾ ಮತ್ತು ರಾಥೋಡ್ ವಿರುದ್ಧ ಡೆಹ್ರಾಡೂನ್ ಮತ್ತು ಹರಿದ್ವಾರದಲ್ಲಿ 2 FIRಗಳು ದಾಖಲಾಗಿದೆ. ಇದಾವ ನ್ಯಾಯ? ಸತ್ಯ ಹೇಳಿದ್ದಕ್ಕೆ ಶಿಕ್ಷೆನ? ಪೊಲೀಸರು ಊರ್ಮಿಳಾರನ್ನ ಪ್ರಶ್ನೆ ಮಾಡಿದ್ದಾರೆ, ಆದ್ರೆ ದುಷ್ಯಂತ್ ಗೌತಮ್ರನ್ನ ಯಾಕೆ ಸಂಪರ್ಕಿಸಿಲ್ಲ? ಇದು ನ್ಯಾಯದ ಹೋರಾಟಕ್ಕೆ ತಡೆಯಲ್ವಾ? ಬಿಜೆಪಿ ನಾಯಕರ ಈಸ್ಟಿನ್ ಫೈಲ್ಸ್ಗಳು ಇದೇನಾ? ಪವರ್ಫುಲ್ ಲೀಡರ್ಸ್ಗಳನ್ನ ರಕ್ಷಿಸೋಕೆ ಸರ್ಕಾರ ಎಷ್ಟು ಕೆಳಮಟ್ಟಕ್ಕೆ ಇಳಿಯುತ್ತೆ? ಇದು ನಿಜವಾದ ಬೇಟಿ ಬಚಾವೋ ಅಲ್ಲ, ಇದು ಬೇಟಿ ಮಾರೋ ಸರ್ಕಾರ. पार्टी छोड़ेंगे नहीं किसी भी कीमत पर दुष्यंत गौतम को। अगर दुष्यंत गौतम को अभी पार्टी ये कह देती कि पल्ला झाड़ देती तो पार्टी गिर जाती, भारतीय जनता पार्टी गिर जाती। 2 लोगों के नाम है इसमें, मैं फिर बता रहा हूँ, एक दुष्यंत गौतम और एक अजय कुमार। मुख्यमंत्री ने बचा रखा ना उसको, मुख्यमंत्री ने बचा रखा, ये शब्द इसके हैं, हमारे नहीं। ಶಾಸಕ ಸುರೇಶ್ ರಾಥೋಡ್ ಅವರ ಪತ್ನಿ ಅಂತ ಹೇಳ್ಕೊಂಡಂತಹ ನಟಿ ಊರ್ಮಿಳಾ ಸನಾವರ್ ಈ ಕೊಲೆಯಲ್ಲಿ ವಿಐಪಿ ಒಬ್ರು ಭಾಗಿಯಾಗಿದ್ದಾರೆ ಅಂತ ಆರೋಪಿಸಿದ ಮೇಲೆ ಏನಾಯ್ತು? ಜನ ಪ್ರಶ್ನಿಸಿದ್ರು, ಪ್ರತಿಭಟನೆಗಳು ಜೋರಾಯ್ತು. ಕಾಂಗ್ರೆಸ್ ಹಾಗೂ ಸಾಮಾಜಿಕ ಸಂಘಟನೆಗಳು ಸಿಬಿಐ ತನಿಖೆಗೆ ಒತ್ತಾಯಿಸಿದ್ವು. ಸರ್ಕಾರ ಮಾತ್ರ ಮೌನ ವಹಿಸಿತ್ತು. ಜನರ ಪ್ರತಿಭಟನೆಯ ಕೂಗು ಕೇಳಿದ್ರು, ಕೇಳದಂತೆ ನಟಿಸುತ್ತಲಿತ್ತು. ನಿರ್ಲಕ್ಷ್ಯ ಮಾಡಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿತ್ತು. ಈ ಪ್ರತಿಭಟನೆಯನ್ನ ಶಮನ ಮಾಡೋಕೆ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಮಾಡಿದ ಉಪಾಯ ಏನು ಗೊತ್ತಾ? ಸರ್ಕಾರಿ ನರ್ಸಿಂಗ್ ಕಾಲೇಜಿಗೆ ಅಂಕಿತಾ ಭಂಡಾರಿ ಹೆಸರಿಡೋಕೆ ಆದೇಶ ಹೊರಡಿಸಿದ್ದು. ಈ ದೇಶದಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಇದೆ ಅಂತ ಸರ್ಕಾರಗಳು ಭಾಷಣ ಮಾಡತ್ತೆ. ಆದ್ರೆ ಅಂಕಿತಾ ಕೊಲೆ ಪ್ರಕರಣ ನೋಡಿದ್ರೆ ಈ ಒಂದು ಪ್ರಶ್ನೆ ಕಾಡತ್ತೆ, ಈ ಸರ್ಕಾರ ಯಾರನ್ನ ರಕ್ಷಿಸ್ತಾ ಇದೆ? ಹೆಣ್ಮಕ್ಳನ್ನು ಅಥವಾ ವಿಐಪಿಗಳನ್ನು? ಒಬ್ಬ ಹೆಣ್ಣು ಮಗುವಿಗೆ ನ್ಯಾಯ ಕೊಡೋದ್ ಬಿಟ್ಟು ಅವಳ ಹೆಸರನ್ನ ಒಂದು ಕಟ್ಟಡಕ್ಕೆ ಹಾಕಿದ್ರೆ ಜನ ಸುಮ್ನಾಗ್ತಾರೆ ಅಂತ ಸರ್ಕಾರ ಭಾವಿಸಿತ್ತಾ? ಇನ್ನು ಈ ಪೋಸ್ಟ್ ಮಾರ್ಟಂನಲ್ಲಿ ಲೈಂಗಿಕ ದೌರ್ಜನ್ಯದ ಸಾಧ್ಯತೆಯನ್ನ ನಿರಾಕರಿಸಿಲ್ಲ. ಆದ್ರೆ ಪೊಲೀಸರು ಅದನ್ನ ಪರಿಗಣಿಸದೆ ಹೋಗ್ಬಿಟ್ರು. ರೆಸಾರ್ಟ್ನ CCTVಗಳನ್ನ ಡಿಸ್ಟ್ರಾಯ್ ಮಾಡಿದ್ರು. ಬಿಜೆಪಿ ಶಾಸಕ ರೇಣು ಬೆಸ್ಟ್ ಬುಲ್ಡೋಜರ್ ಹಾಕಿ ರೆಸಾರ್ಟ್ ಅನ್ನ ನಾಶ ಮಾಡಿದ್ರು. ಸಾಕ್ಷ್ಯಗಳನ್ನ ಬೆಂಕಿ ಹಚ್ಚಿ ಸುಟ್ರು. ಇದೆಲ್ಲ ಯಾರ ಆದೇಶದ ಮೇರೆಗೆ ನಡೆದಿದೆ? ಹಿಂದಿನ ತನಿಖೆಯಲ್ಲಿ SITಯ ಚಾರ್ಜ್ ಶೀಟ್ ನಲ್ಲಿ ಅತಿಥಿಯ ಹೇಳಿಕೆಯನ್ನ 3 ಪುಟಗಳಲ್ಲಿ ದಾಖಲಿಸಲಾಗಿದೆ ಅಂತ ಮೂಲಗಳು ತಿಳಿಸಿದೆ. ಇದು ರೆಸಾರ್ಟ್ ನಲ್ಲಿ ನಡೀತಾ ಇರುವಂತಹ ಅನುಮಾನಾಸ್ಪದ ಚಟುವಟಿಕೆಗಳನ್ನ ಬಹಿರಂಗಪಡಿಸಿದೆ. ತನಿಖೆ ವೇಳೆ ರೆಸಾರ್ಟ್ ನಲ್ಲಿ ತಂಗಿದ್ದಂತ ಸುಮಾರು 50 ಮಂದಿಯನ್ನ SIT ವಿಚಾರಣೆಗೆ ಒಳಪಡಿಸಿದೆ. ಅಂಕಿತಾ ಶವವಾಗಿ ಪತ್ತೆಯಾಗುವಂತ 1 ವಾರದ ಹಿಂದೆ ರೆಸಾರ್ಟ್ ನಲ್ಲಿ ಅತಿಥಿಯೊಬ್ರು ತನ್ನನ್ನ ತಬ್ಬಿಕೊಂಡಿದ್ದಾಗಿ ಅಂಕಿತಾ ತನ್ನ ಸ್ನೇಹಿತೆ ಪುಷ್ಪಾಗೆ ಹೇಳಿದ್ರು. ಆದ್ರೆ ಪೊಲೀಸರು VIP ಯಾರು ಅನ್ನೋದನ್ನ ಬಹಿರಂಗಪಡಿಸೋಕೆ ನಿರಾಕರಿಸಿದ್ದು ನ್ಯಾಯಾಲಯದಲ್ಲಿ
ಪೊಲೀಸರು ಸಲ್ಲಿಸಿದ 500 ಪುಟಗಳ ಚಾರ್ಜ್ ಶೀಟ್ನಲ್ಲಿ ತನಿಖಾಧಿಕಾರಿಗಳು ವಿಐಪಿ ಅತಿಥಿ ಜೊತೆಗೆ ಹೇಗೆ ಸಂಪರ್ಕ ಹೊಂದಿದ್ದಾರೆ ಅನ್ನೋದನ್ನ ಬಹಿರಂಗಪಡಿಸಿದೆ. ಸೊ ಪೊಲೀಸರು ಆರೋಪ ಪಟ್ಟಿಯಲ್ಲಿ 97 ಸಾಕ್ಷಿಗಳನ್ನ ಹೆಸರಿಸಿದ್ದಾರೆ. ಇವರಲ್ಲಿ 35 ಮಂದಿ ರೆಸಾರ್ಟ್ನ ಉದ್ಯೋಗಿಗಳು ಮತ್ತು ಇಲ್ಲಿ ತಂಗಿದ್ದ ಜನರಾಗಿದ್ದಾರೆ. ಇನ್ನು ಇಷ್ಟೆಲ್ಲ ಆದಾಗ ಜನರ ಆಕ್ರೋಶ ಹೆಚ್ಚಾಗುತ್ತೆ. ಜನರ ಆಕ್ರೋಶ ಹೆಚ್ಚಾದಾಗ ಸರ್ಕಾರ ಹೂಡಿದ ಉಪಾಯ ಸರ್ಕಾರಿ ನರ್ಸಿಂಗ್ ಕಾಲೇಜಿಗೆ ಅಂಕಿತಾ ಭಂಡಾರಿ ಹೆಸರನ್ನ ಇಡೋದು. ಅಂಕಿತಾ ಭಂಡಾರಿಗೆ ಸರ್ಕಾರ ನಿಜವಾಗ್ಲೂ ಕೊಡೋ ಗೌರವನ ಇದು, ಅಥವಾ ಜನರ ಕಣ್ಣಿಗೆ ಮಣ್ಣಿರ್ಚೋ ಪ್ರಯತ್ನನ? ಒಬ್ಬ ಹೆಣ್ಣು ಮಗುವಿನ ಮೇಲೆ ನಡೆದಂತ ಅನ್ಯಾಯಕ್ಕೆ ನ್ಯಾಯ ಕೊಡಬೇಕಾದಂತ ಸರ್ಕಾರ ಆಕೆಯ ಹೆಸರನ್ನೇ ಶಾಂತಗೊಳಿಸುವ ಆಯುಧವನ್ನಾಗಿ ಮಾಡ್ಕೊಂಡಿದೆ. ಹೆಸರು ಇಟ್ರೆ ಸಾಕ? ನ್ಯಾಯ ಸಿಗೋದು ಯಾವಾಗ? ವಿಐಪಿ ಯಾರು ಅಂತ ಗೊತ್ತಾಗೋದು ಯಾವಾಗ? ಆತನ ಬಂಧನ ಆಗೋದು ಯಾವಾಗ? ಯಾವ ಪ್ರಶ್ನೆಗೂ ಸಹ ಸದ್ಯಕ್ಕೆ ಉತ್ತರ ಇಲ್ಲ. ಕೊನೆಗೂ ಜನರ ಒತ್ತಡ, ನಿರಂತರ ಪ್ರಶ್ನೆಗಳ ಮುಂದೆ ಧಾಮಿ ಸರ್ಕಾರ ಮಣಿಯಲೇಬೇಕಾಯ್ತು. ಸಿಬಿಐ ತನಿಖೆಗೆ ಒಪ್ಪಲೇಬೇಕಾಯ್ತು. ಇದನ್ನ ಸರ್ಕಾರದ ಸತ್ಸಂಕಲ್ಪ ಅಂತ ಹೇಳೋಕ್ ಸಾಧ್ಯನೇ ಇಲ್ಲ. ಇದು ಜನಶಕ್ತಿಯ ಗೆಲುವು ಅಂತ ಹೇಳ್ಬೇಕು. ಇದು ಸರ್ಕಾರ ಮನಸ್ಸು ಮಾಡಿ ಸಿಬಿಐ ತನಿಖೆಗೆ ಕೊಟ್ಟಿರೋದಲ್ಲ, ಬದಲಿಗೆ ಭಯಗೊಂಡು ತನಿಖೆಗೆ ವಹಿಸಿರೋದು. ಆದ್ರೆ ಒಂದು ಪ್ರಶ್ನೆ, ಸಿಬಿಐ ತನಿಖೆ ಸರ್ಕಾರಕ್ಕೆ ಮೊದಲೇ ಯಾಕೆ ಬೇಕಾಗಿರ್ಲಿಲ್ಲ? ಆಡಿಯೋ ವಿಡಿಯೋ ಬರೋವರೆಗೆ ಸರ್ಕಾರ ಯಾಕೆ ಕಾಯ್ತು? ಜನ ಬೀದಿಗಿಳಿಯೋವರೆಗೆ ಸರ್ಕಾರ ಯಾಕೆ ಸುಮ್ಮನಿತ್ತು? ಸರ್ಕಾರ ತಾನೇ ನ್ಯಾಯ ಕೊಡಬೇಕು ಅಂತ ಇದ್ದಿದ್ರೆ ಇಷ್ಟು ತಡ ಯಾಕೆ ಬೇಕಾಯ್ತು? ಇಷ್ಟು ವರ್ಷಗಳ ಕಾಲ ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇತ್ತು? ಅಂಕಿತಾ ಕುಟುಂಬಸ್ಥರ ಕಣ್ಣೀರು ಯಾಕೆ ಅವ್ರಿಗೆ ಕಾಣಲಿಲ್ಲ? ಯಾಕೆ ಆ ವಿಐಪಿಯನ್ನ ಇವರು ರಕ್ಷಿಸ್ತಾ ಬಂದ್ರು ಅಂತ ಒಂದು ಕ್ಷಣ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ವಿಐಪಿ ಸಾಮಾನ್ಯ ವ್ಯಕ್ತಿಯಾಗಿದ್ರೆ ತನಿಖೆ ಇಷ್ಟು ತಡ ಆಗ್ತಾ ಇತ್ತಾ? ಸಾಕ್ಷ್ಯಗಳು ಮಾಯ ಆಗ್ತಿತ್ತಾ? ಸರ್ಕಾರ ಇಷ್ಟು ಕಾಲ ಮೌನವಾಗಿರ್ತಿತ್ತಾ? ಕಾಲೇಜಿನ ಹೆಸರಿಡೋ ನಾಟಕನೂ ನಡೀತಿತ್ತಾ? ಉತ್ತರ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಇಲ್ಲ ಅಂತ. ಅಂಕಿತಾ ಒಬ್ಳೇ ಅಲ್ಲ, ದೇಶದಾದ್ಯಂತ ಇಂಥ ವಿಐಪಿಗಳ ಮುಂದೆ ನಿಂತು ನ್ಯಾಯ ಕಾದಿರುವ ಸಾವಿರಾರು ಮಹಿಳೆಯರು ನಮ್ಮ ಸುತ್ತಮುತ್ತ ಇದ್ದಾರೆ. ಪ್ರಶ್ನೆ ಒಂದೇ, ನಮ್ಮ ದೇಶದಲ್ಲಿ ನ್ಯಾಯ ಎಲ್ರಿಗೂ ಸಮಾನನಾ ಅಥವಾ ಅಧಿಕಾರಿಗಳಿಗೆ ಮಾತ್ರ ಮೀಸಲಾದ ಸೌಲಭ್ಯನಾ ಅಂತ. ಅಂಕಿತಾ ಭಂಡಾರಿ ಹೆಸರನ್ನ ಕಟ್ಟಡಕ್ಕೆ ಇಡೋದಕ್ಕಿಂತ ಆಕೆಗೆ ನ್ಯಾಯ ಕೊಡಿಸೋದು ದೊಡ್ಡ ಗೌರವ ಅಲ್ವಾ? ಒಬ್ಬ ವಿಐಪಿಯನ್ನ ರಕ್ಷಿಸೋಕೆ ಸಂಪೂರ್ಣ ವ್ಯವಸ್ಥೆ ಮಣಿಬಾರ್ದಲ್ವಾ? ಇಲ್ಲ ಅಂತಂದ್ರೆ ನಾಳೆ ಮತ್ತೊಬ್ಬ ಅಂಕಿತಾ, ಮತ್ತೊಂದು ರೆಸಾರ್ಟ್, ಮತ್ತೊಬ್ಬ ವಿಐಪಿ, ಮತ್ತೊಂದು ಮೌನ ಸರ್ಕಾರ ಅಷ್ಟೇ ವ್ಯತ್ಯಾಸ. ನ್ಯಾಯ ತಡ ಆದ್ರೆ ಅದು ನ್ಯಾಯನೇ ಅಲ್ಲ. ಜನ ಮರ್ತಿಲ್ಲ, ಜನ ಸುಮ್ನಿಲ್ಲ. ನ್ಯಾಯ ಸಿಗೋವರೆಗೂ ಪ್ರಶ್ನೆಗಳು ನಿಮ್ಮನ್ನ ಹಿಂಬಾಲಿಸ್ತಾನೆ ಇರುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.